ಸೊ ರಾಗಿ ಸರಿ ಹಿಟ್ಟು ಮಾಡುವ ವಿಧಾನ. ಮೊದಲಿಗೆ ರಾಗಿಯನ್ನು 8ರಿಂದ 10 ಗಂಟೆ ಕಾಲ ನೀಟಾಗಿ ತೊಳೆದ್ಬಿಟ್ಟು ನೆನೆಸಿಡಬೇಕು. ಅದಾದ ನಂತರ ನೀರನ್ನು ತೆಗೆದು ಬಟ್ಟೆಯಲ್ಲಿ ಆ ನೆನೆಸಿದಂಥ ರಾಗಿಯನ್ನು ಕಟ್ಟಿಟ್ಟು ಒಂದು ದಿನ ಮೊಳಕೆ ಬರಲು ಬಿಡಬೇಕು. ನಂತರ ಅದನ್ನು ಮೊಳಕೆ ಬಂದ ಮೇಲೆ ನೆರಳಿನಲ್ಲಿ ಸಂಪೂರ್ಣವಾಗಿ ಅದನ್ನು ಒಣಗಿಸ್ಬೇಕು. ಸ್ವಲ್ಪ ಬಿಸಿಲಿದ್ರೂ ಕೂಡ ಪರವಾಗಿಲ್ಲ, ಎಳೆ ಬಿಸಿಲಲ್ಲಿ ಒಣಗಿಸ್ಬೇಕು. ಅದಾದ ನಂತರ ಒಣಗಿದ ರಾಗಿಯನ್ನು ಮಿಕ್ಸಿಗೆ ಹಾಕೋಬೋದು ಅಥವಾ ಮಿಲ್ಲಿಗೆ ಹೋಗಿ ತುಂಬ ನುಣುಪಾಗಿ ಅದನ್ನು ನಾವು ಮಿಕ್ಸಿಗೆ ಹಾಕಿಸ್ಕೋಬೇಕಾಗತ್ತೆ ಅಥವಾ ಮಿಷಿನಿಗೆ ಹಾಕಿಸ್ಬೇಕಾಗತ್ತೆ. ನೆಕ್ಸ್ಟು ಅದನ್ನು ಜರಡಿಯ ಸಹಾಯದಿಂದ 2 ಸತಿ ಜರಡಿ ಮಾಡಿ ಹಿಟ್ಟನ್ನು ತೆಗೆದುಕೊಳ್ಬೇಕಾಗತ್ತೆ. ಅದಾದ ನಂತರ ಒಂದು ಕಾಟನ್ ಬಟ್ಟೆನ ತಗೊಂಡ್ಬಿಟ್ಟು ನೀಟಾಗಿ ಜರಡಿ ಮಾಡಬೇಕು. ನಂತರ ನೀಟಾಗಿ ಅದನ್ನು ಜರಡಿ ಮಾಡಿ 2 ಸತಿ ಕೂಡ ನೀವು ಜರಡಿ ಮಾಡ್ಬೋದು. ಮಕ್ಕಳಿಗೆ ತಿನ್ನಿಸೋದ್ರಿಂದ ಜರಡಿ ನಾವೆಷ್ಟು ಸಲ ಮಾಡಿದಷ್ಟು ಕೂಡ ಒಳ್ಳೆಯದು. ಅದಾದ ನಂತರ ನಮಗೆ ಸಿಗುವಂಥದ್ದು ತುಂಬ ಫೈನ್ ಆಗಿರುವಂತಹ ರಾಗಿ ಪೌಡರ್. ಇದನ್ನು ನಾವು ಮಕ್ಕಳಿಗೆ 6 ತಿಂಗಳ ನಂತರ ಮಕ್ಕಳಿಗೆ ಆರಾಮಾಗಿ ಕೊಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.